ಎಲ್ಲ ನನ್ನ ಗುರುಗಳಿಗೂ ಶುಭ ದಿನ. ಎದ್ದೆ, ರೆಡಿ ಆದೆ, ಕೀ ತಗೊಂಡೆ, ಗಾಡಿ ಹತ್ರ ಹೋಗಿ ಗಾಡಿ ಸ್ಟಾರ್ಟ್ ಮಾಡಿದೆ. ಅದ್ರ ಆಮೇಲೆ ನೆನಪಾಯಿತು ಹೆಲ್ಮೆಟ್ಟೇ ಹಾಕ್ಕೊಂಡಿಲ್ಲ ನನ್ನ. ಸೊ ಹೆಲ್ಮೆಟ್ ಹಾಕ್ಕೊಂಡು ನಾನು ನನ್ನ ತಂಗಿ ಹೋಗಿದ್ದೆ ವಿ ಪುರ. ರೋಡ್ ಏನೋ ಖಾಲಿ ಇದೆ ಅಂತ ಜೋಶಲ್ಲಿ ಹೋಗ್ತಿದ್ದೆ, ಆದರೆ ಸಿಗ್ನಲಲ್ಲಿ ತಗಲಾಕೊಂಡೆ. ತುಂಬ ಹೊತ್ತು ಸಿಗ್ನಲ್ ನಿಂತ ನನಗೆ ಜೋಶ್ ತುಂಬೋದಕ್ಕೆ ಅಂತಲೇ ಒಂದು ಸೌಂಡ್ ಬಂತು. ಹೀಗೆ ಸೌಂಡ್ ಕೇಳಿಸ್ಕೊಂಡು ನುಗ್ಗುತ್ತಾ ಮುಂದ್ಗಡೆ ಹೋದೆ. ವಿ ಪುರಂ ಸೈನ್ ಬೋರ್ಡ್ ನೋಡಿ ಖುಷಿ ಆಯಿತು, ಆದರೆ ಮೇಲ್ಗಡೆ ರೆಡ್ ಲೈಟ್ ನೋಡ್ಬಿಟ್ಟು ಅಷ್ಟೇ ಬೇಜಾರಾಯಿತು. ಆದರೂ ಪರವಾಗಿಲ್ಲ ಅಂತ ವೇಟ್ ಮಾಡಿ ಅದಾದಮೇಲೆ ವಿ ಪುರಂ ಕಡೆ ಹೊರಟೆ. ಕೊನೆಗೂ ಅಷ್ಟೊಂದು ಟ್ರಾಫಿಕ್ಕಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸೊ ವಿ ಪುರಂ ರೀಚ್ ಆದ್ವಿ. ಅಲ್ಲಿಂದ ಪಾರ್ಕಿಂಗ್ ಸಿಕ್ತು. ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ವಿ ಪುರಂ ಕಡೆ ಹೊರಟೆ. ಸೊ ವಿ ಪುರಂಗೆ ಎಂಟ್ರಿ ಕೊಡಬೇಕಾದ್ರೆ ಅಂದ್ಕೊಂಡೆ ಜನ ಓಕೆ ಯೂಶ್ವಲಿ ತುಂಬ ರಶ್ ಇರುತ್ತೆ, ಇವತ್ತು ಅಷ್ಟೊಂದು ರಶ್ ಏನಿದ್ದಿಲ್ಲ. ಸೊ ಹೀಗೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ವಿ ಪುರಂ ಎಂಡ್ವರೆಗೂ ನಡ್ಕೊಂಡೇ ಹೋದ್ವಿ. ಸೊ ಹೋಗೋ ದಾರಿಲಿ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತೆಲ್ಲ ನೋಡ್ತಿದ್ವಿ. ಸೊ ಯೂಶ್ವಲಿ ಎಲ್ಲ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ಆ್ಯಂಡ್ ಇದು ಲೋಕಲ್ಸಲ್ಲೂ ಸಿಗುತ್ತೆ, ಬಟ್ ಇಲ್ಲಿ ಅದೇನೋ ಗೊತ್ತಿಲ್ಲ, ಒಂಥರ ಮಜಾ ಇಲ್ಲಿಗೆ ಬಂದು ತಿನ್ನೋ ಅಂಥದ್ದು. ಸೊ ಹೀಗೆ ನಡ್ಕೊಂಡು ಎಲ್ಲ ವೀಡಿಯೋಸ್ ಮಾಡ್ಕೊಂಡು ಹೊರಟ್ವಿ. ವಿ ಪುರಮಲ್ಲಿ ಇನ್ನೊಂದೇನು ಸ್ಪೆಷಲ್ ಅಂದರೆ ನಮ್ಮ ಬಾಸ್ ಆಂಜನೇಯನ ದೇವಸ್ಥಾನ ಕೂಡ ಇದೆ. ಸೊ ಅದನ್ನು ನೋಡ್ಕೊಂಡು ಅಲ್ಲಿಂದ ಸೀದಾ ನಾವು ಎಂಡಿಗೆ ಹೋದ್ವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ನೆಕ್ಸ್ಟ್ ಹೋಗಿದ್ದು ಬಾದಾಮ್ ಪೇಣಿ ತಿನ್ನೋದಕ್ಕೆ. ಸೊ ಇದು ಯೂಶ್ವಲಿ ಎಲ್ಲರೂ ಟೇಸ್ಟ್ ಮಾಡಿರ್ತೀರ, ಸೊ ಹಾಗಾಗಿ ಟ್ರೈ ಮಾಡಿದೆ. 100 ರೂಪೀಸ್ ಚಾರ್ಜ್ ಆಯಿತು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಒಂದು ಗಾಡಿನಲ್ಲಿ ತೋರಣ ನೇತಾಕ್ದಂಗೆ ಈ ರೀತಿ ಚೈಲ್ಡ್ಹುಡ್ ಮೆಮೊರೀಸ್ ಥರ ಒಂದು ಮಾವಿನಕಾಯಿಂದ ಮಾಡಿರೋ ಹುಳಿ ಆಗಿರ್ಬೋದು, ಮ್ಯಾಂಗೋ ರಸ ಆಗಿರ್ಬೋದು. ಸೊ ಈ ರೀತಿ ಇತ್ತು. ಅದರಲ್ಲಿ ಒಂದನ್ನು ಇದನ್ನು ಮ್ಯಾಂಗೋಯಿಂದ ಮಾಡಿರೋ ಈ ಸ್ವೀಟ್ನ ತೊಗೊಂಡೆ. ಟೇಸ್ಟ್ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದು ಕಾರ್ನ್ ಮಸಾಲ ತಿನ್ನೋದಕ್ಕೆ. ಇದು ಕೂಡ 100 ರೂಪೀಸ್ ಕಾಸ್ಟ್ ಆಯಿತು. ಟೇಸ್ಟ್ ವೈಸ್ ಹೇಳಿದ್ರೆ ಸೂಪರ್ಬ್ ಅಂತಲೇ ಹೇಳ್ಬೋದು. ಕ್ವಾಂಟಿಟಿ ಕೂಡ ಜಾಸ್ತಿನೇ ಕೊಟ್ಟಿದ್ರು, ವರ್ತು. ಸೊ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ಟ್ರಯಲ್ಗೆ ಅಂತ ಒಂಚೂರು ಕೈಗೆ ಕೊಟ್ಟರು. ಸೊ ತಿಂದೆ, ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಹೇಳಿದೆ ಅದನ್ನೇ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿ ಅಂತ. ಸೊ ಅದೇ ಥರ ಮಾಡಿ ಕೈ ಕೊಟ್ಟರು. ಕ್ವಾಂಟಿಟಿ ವೈಸ್ ನೀವೇ ನೋಡ್ತಿರ್ಬೋದು, ಸಖತ್ತಾಗಿದೆ. ಇದಕ್ಕೆ ನಾನು ಪೇ ಮಾಡಿರೋದು 100 ರೂಪೀಸು. ಸೊ ವರ್ತ್ ಒಂದು ಸ್ವೀಟ್ ಕಾರ್ನ ತೊಗೊಂಡು 2 ಜನ ತಿನ್ಬೋದು. ಸೊ ಆ ರೀತಿ ಕ್ವಾಂಟಿಟಿ ಇರುತ್ತೆ. ಟೇಸ್ಟ್ ವೈಸ್ ಬಂದರೆ ಸೂಪರ್ಬ್ ಆಗಿತ್ತು. ಸೊ ಅಲ್ಲಿಂದ ತಿಂದು ನೆಕ್ಸ್ಟ್ ನಾವು ಹೋಗಿದ್ದು ಏನು ತಿನ್ನೋಣ ಅಂತ ನೋಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ನಮಗೆ ಸಿಕ್ಕಿದೆ ಡ್ರ್ಯಾಗನ್ಸ್ ಬ್ರೆತ್. ಸೊ ಈ ಡ್ರ್ಯಾಗನ್ಸ್ ಬ್ರೆತ್ತಲ್ಲಿ ನಾವು ತುಂಬ ಥರ ಫ್ಲೇವರ್ಸ್ ಇದೆ. ಅದರಲ್ಲಿ ನಾನು ತೊಗೊಂಡಿದ್ದು ಸ್ಟ್ರಾಬೆರಿ ವೇಫಲ್ಸ್ ಡ್ರ್ಯಾಗನ್ಸ್ ಬ್ರೆತ್ ಅಂತ. ಇದನ್ನು ಆ್ಯಕ್ಚುಲಿ ನಾನು ಸಜೆಸ್ಟ್ ಮಾಡೋದಿಲ್ಲ ತಿನ್ನೋದಕ್ಕೆ, ಬಿಕಾಸ್ ಹೆಲ್ತ್ ವೈಸ್ ಬಂದರೆ ಇದು ಕ್ವೈಟ್ ಡೇಂಜರಸ್ ಅಂತಲೇ ಹೇಳ್ಬೋದು. ಅವರು ಕೂಡ ಅದನ್ನೇ ಹೇಳ್ತಾರೆ, 14 ವರ್ಷದ ಒಳಗಡೆ ಇರೋರು ತಿನ್ನಬಾರ್ದು ಅಂತಲೇ ಹೇಳ್ತಾರೆ. ಸೊ ನಾನು 14 ಅಂತಲೂ ಹೇಳಲ್ಲ, ವಯಸ್ಸಾಗಿರೋರು ಆಗಿರಲಿ ಅಥವಾ ಯಾರೇ ಆಗಿರಲಿ ನಾನು ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ನಾನು ಟ್ರಯಲ್ ನೋಡಬೇಕು ಅಂತ ಒಂದೇ ಕಾರಣಕ್ಕೆ ನಾನು ಇದನ್ನು ತೊಗೊಂಡೆ. ಟೇಸ್ಟ್ ವೈಸ್ ಬಂದರೆ ಆ್ಯಸ್ ಯೂಶ್ವಲ್ ವೇಫರ್ಸ್ ಟೇಸ್ಟೇ ಇರುತ್ತೆ. ಅದು ಬಿಟ್ಟರೆ ಅದೇನು ಬ್ರೆತ್ ಬರ್ತಿದೆಯೋ ಸ್ಮೋಕು, ಸೊ ಆ ರೀತಿ ಬರುತ್ತೆ. ಇದೇ ಆ ಸ್ಮೋಕು ನೈಟ್ರೋಜನ್ನಿಂದ ಫಾರ್ಮ್ ಆಗುವಂಥ ಸ್ಮೋಕ್ ಆಗಿರೋದ್ರಿಂದ ಅದು ಹೆಲ್ತಿಗೂ ಒಳ್ಳೆಯದಲ್ಲ. ಸೊ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ಸ್ ತುಂಬ ಇದೆ. ರೆಗ್ಯುಲರಾಗಿ ತಿನ್ನೋದಕ್ಕೂ ಹೋಗಬೇಡಿ. ಸೊ ಅದನ್ನು ಬಿಟ್ಟು ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಪ್ಯೂರ್ ಕೊಕೊನೆಟ್ಟಿಂದ ಮಾಡಿರೋವಂಥ ಒಂದು ಎಳ್ನೀರು. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಗೋಲಾ ಐಸ್ ಕೂಡ ಇತ್ತು. ಗೋಲಾ ಐಸಲ್ಲಿ ನಾನು ತೊಗೊಂಡಿದ್ದು ಕಾಲಾಕಟ್ಟ ಫ್ಲೇವರ್ಡು. ಆ್ಯಕ್ಚುಲಿ ಕಾಲಾಕಟ್ಟ ನನಗಂತನ ನಮ್ಮ ತಂಗಿಗೋಸ್ಕರ ತೊಗೊಂಡಿದ್ದು. ಸೊ ಅಲ್ಲಿಂದ ಡೈರೆಕ್ಟು ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ತುಂಬಿತು. ಸೊ ಅಲ್ಲಿಂದ ಡೈರೆಕ್ಟ್ ನಾವು ಮತ್ತೆ ಬೈಕ್ ಹತ್ರ ಬಂದ್ವಿ. ನನ್ನ ತಂಗಿ ಗೋಲಾ ಐಸ್ ತಿಂತಾನೇ ಇದ್ಲು, ಬಟ್ ನಾನು ಅದನ್ನು ರೆಗ್ಯುಲರಾಗಿ ತಿನ್ನೋದ್ರಿಂದ ನಾನು ಅದನ್ನು ಮತ್ತೆ ತಿನ್ನೋಕ್ಕೆ ಹೋಗಿಲ್ಲ, ಅವಳು ಒಬ್ಬಳು ತೊಗೊಂಡ್ಳು. ಸೊ ಅಲ್ಲಿಂದ ಡೈರೆಕ್ಟ್ ಮತ್ತೆ ರಿಟರ್ನ್ ನಮ್ಮ ಏರಿಯಾಗೆ ಬರೋದಕ್ಕೆ ರೂಟ್ನ ಹಿಡ್ಕೊಂಡ್ವಿ. ಆ್ಯಸ್ ಯೂಶ್ವಲ್ ಟ್ರಾಫಿಕ್ 9 o'clock ಆಲ್ಮೋಸ್ಟ್ ಆಗಿತ್ತು. ಟ್ರಾಫಿಕ್ ಆದರೂ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋದ್ಮೇಲೆ ವಾಪಸ್ ಬರಲೇಬೇಕಲ್ವ. ಸೊ ಅಲ್ಲಿಂದ ಡೈರೆಕ್ಟ್ ನಮ್ಮ ಏರಿಯಾ ಕಡೆ ನಾನು ಗಾಡಿನ ಹಿಡಿದೆ. ಆ್ಯಸ್ ಯೂಶ್ವಲ್ ಟ್ರಾಫಿಕ್ ನಾರ್ಮಲಾಗೇ ಇತ್ತು. ಆ್ಯಂಡ್ ಇಲ್ಲಿಗೆ ಈ ಮಿನಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಷ್ಟೇ. ಥ್ಯಾಂಕ್ ಯು.